ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಲೋಕದಲ್ಲಿ ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಬಯಸುವುದು ಸುಖವನ್ನೇ. ಸುಖಮೇವ ಮೇ ಸ್ಯಾತ್ ದುಃಖಮನಾಗಭಿ ನಾಭೂತು. ನನಗೆ ಸುಖವೇ ಬರಲಿ, ದುಃಖವು ಯಾವಾಗಲೂ ಇರದಿರಲಿ ಎಂದೇ ದೇವರಲ್ಲಿ ಪ್ರತಿಯೊಬ್ಬನು ಪ್ರಾರ್ಥಿಸುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸುಖವನ್ನು ನೀಡುವ ಶ್ರೇಷ್ಠ ಗ್ರಹವೇ ಶುಕ್ರ. ಸುಖಕಾರಕೋ ಶುಕ್ರ. ಹಿಂದಿನ ನವಗ್ರಹ ಸ್ವಭಾವ ಪ್ರಭಾವ ಎಂಬ ಜ್ಯೋತಿಷ್ಯ ಜ್ಞಾನ ಚಿಂತನೆಯ 5 ಭಾಗಗಳಲ್ಲಿ ನಮ್ಮ ಜೀವನದಲ್ಲಿ ಸೂರ್ಯದೇವನ ಪ್ರಭಾವ, ಸೂರ್ಯ ಸ್ವಾಮಿತ್ವದ ಸಿಂಹರಾಶಿಯ ಗುಣದೋಷಗಳನ್ನು ಹಾಗೂ ಚಂದ್ರನ ಪ್ರಭಾವ, ಚಂದ್ರ ಸ್ವಾಮಿತ್ವದ ಕರ್ಕರಾಶಿಯವರ ಸ್ವಭಾವ, ದೋಷ ಪರಿಹಾರ ಉಪಾಯಗಳನ್ನು, ಹಾಗೆಯೇ ಮಂಗಳ ದೋಷವು ಹೇಗೆ ಜಾತಕದಲ್ಲಿ ಉಂಟಾಗುತ್ತದೆ, ಅದಕ್ಕೆ ಸುಲಭವಾದ ಪರಿಹಾರ ಮಾರ್ಗಗಳು ಏನು ಎಂಬುದನ್ನು 4ನೆಯ ಭಾಗದಲ್ಲಿ ಮಿಥುನ ರಾಶಿ ಕನ್ಯಾ ರಾಶಿಯವರ ಪ್ರಭಾವದೊಂದಿಗೆ ಸ್ವಭಾವದೊಂದಿಗೆ ಅವುಗಳ ಒಡೆಯನಾದ ಬುಧನ ಪ್ರಭಾವವನ್ನು, 5ನೇ ಭಾಗದಲ್ಲಿ ಗುರುವಿನ ಪ್ರಾಬಲ್ಯ ಯಾವ ರೀತಿ ವೃದ್ಧಿಪಡಿಸಿಕೊಳ್ಳಬಹುದು, ನವಗ್ರಹಗಳಲ್ಲಿ ಗುರುಗ್ರಹದ ಮಹತ್ವ ಏನಿದೆ, ಧನುರಾಶಿ ಮೀನರಾಶಿಯವರ ಗುಣದೋಷಗಳನ್ನು ಕೂಡ ಇದರಲ್ಲಿ ತಿಳಿಸಿದ್ದೇನೆ. ಅವನ್ನು ಸಹ ತಾವೆಲ್ಲ ನೋಡಿಕೊಳ್ಳಿ. ಈ ಜ್ಯೋತಿಷ್ಯ ಚಿಂತನೆಯ 6ನೇ ಭಾಗದಲ್ಲಿ ಸುಖಕಾರಕನಾದ ಶುಕ್ರ ಗ್ರಹದ ಮಹತ್ವವನ್ನು, ಶುಕ್ರನ ಒಡೆತನದಲ್ಲಿರುವ ರಾಶಿಗಳಾದ ವೃಷಭ ರಾಶಿ, ತುಲಾರಾಶಿಯವರ ಗುಣದೋಷಗಳನ್ನು, ಶುಕ್ರನು ಜಾತಕದಲ್ಲಿ ಯಾವ ಸ್ಥಾನದಲ್ಲಿದ್ದರೆ ಯಾವ ಶುಭ ಅಶುಭ ಫಲಗಳನ್ನು ನೀಡುತ್ತಾನೆ, ಶುಕ್ರ ಬಲ ವೃದ್ಧಿಯಾಗುವ ಉಪಾಯಗಳನ್ನು ಕೂಡ ಇದರಲ್ಲಿ ತಿಳಿದುಕೊಳ್ಳೋಣ. ಬಂಧುಗಳೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯ ವಾಸ್ತು ವಿಷಯಕ ಪ್ರಶ್ನೆಗಳನ್ನು ಕೇಳಬೇಕಾದವರು 9820118612ಗೆ ನಮಗೆ ಕರೆ ಮಾಡಬಹುದಾಗಿದೆ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹದ ಲಕ್ಷಣಗಳನ್ನು ತಿಳಿಸುತ್ತಾರೆ. ಸುಖಿ ಕಾಂತವಪು ಶ್ರೇಷ್ಠ, ಸುಂದರಾಕ್ಷೋ ಭೃಗೋತ್ಸುತಃ, ಕಪಾಧಿಕಾನಿಲಾತ್ಮಾಚ, ಕಾವ್ಯಕೃತ್ ವಕ್ರಮೂರ್ಧಜಃ. ಕಾವ್ಯ, ಗಾಯನ, ಸಂಗೀತ, ಕಲಾ ಕೌಶಲ್ಯ ಇತ್ಯಾದಿ ಅಭಿಜ್ಞನಾದ ಶುಕ್ರನು ಸುಖಿಯಾಗಿರುತ್ತಾನೆ. ಐಷಾರಾಮ, ವೈಭವ, ಸಂಪತ್ತಿನ ಸಂಕೇತವನ್ನ ನೀಡುವ ಶುಕ್ರನು ಕಾಮಾತುರತೆಯನ್ನು ಹೆಚ್ಚಿಸುವವ. ಶುಕ್ರ ಪ್ರಾಬಲ್ಯ ಇರುವ ಜಾತಕದವರು ಪುರುಷರಾಗಿದ್ದರೆ ಸದಾ ಸ್ತ್ರೀಯರನ್ನ ತನ್ನೆಡೆಗೆ ಆಕರ್ಷಿಸುವವರು, ಮಹಿಳೆಯಾಗಿದ್ದರೆ ಪುರುಷರನ್ನ ತಮ್ಮಲ್ಲಿ ವಶಪಡಿಸಿಕೊಳ್ಳುವವರು. ಹಣವನ್ನು ಖರ್ಚು ಮಾಡುವುದರಲ್ಲಿ ಹೆಚ್ಚು ವಿಚಾರ ಇವರು ಮಾಡುವುದಿಲ್ಲ. ಸಂಕುಚಿತ ವೃತ್ತಿ, ಸ್ವಲ್ಪ ಸ್ವಾರ್ಥ ಮನೋಭಾವ ಇವರಿಗಿರುತ್ತದೆ. ನಾಟಕ, ಸಿನಿಮಾ ಇತ್ಯಾದಿಗಳನ್ನು, ನಟ ನಟಿಯರಾಗುವ ಯೋಗವನ್ನು ಶುಕ್ರನೇ ಪ್ರಬಲನಾಗಿ ಜಾತಕದಲ್ಲಿ ವ್ಯಕ್ತಗೊಳಿಸುತ್ತಾನೆ. ಶುಕ್ರನ ಒಡೆತನದಲ್ಲಿರುವ ವೃಷಭ ರಾಶಿ ಮತ್ತು ತುಲಾರಾಶಿಯವರು ಶುಕ್ರನ ಪ್ರಭಾವವನ್ನು ವಿಶೇಷವಾಗಿ ಪಡೆದು ಇವರು ಉತ್ತಮ ಸೌಂದರ್ಯವಂತರು, ನಟನ ಕೌಶಲ, ಸಂಗೀತ ಸಾಹಿತ್ಯಾದಿಗಳಲ್ಲಿ ಆಸಕ್ತಿಯನ್ನು ಹೊಂದಿದವರು ಆಗಿರುತ್ತಾರೆ. ಶುಕ್ರನ ಒಡೆತನದಲ್ಲಿರುವ 2 ರಾಶಿಗಳು ವೃಷಭ ರಾಶಿ ಮತ್ತು ತುಲಾರಾಶಿ. ಈ 2 ರಾಶಿಗಳಲ್ಲಿ ಹುಟ್ಟಿದವರು ಕೂಡ ಸಾಮಾನ್ಯವಾಗಿ ಹೀಗೆ ತಮ್ಮ ಸ್ವಾಮಿಯಾದ ಶುಕ್ರನ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ. ಯಾವ ಜಾತಕದಲ್ಲಿ ಶುಕ್ರನು ಯೋಗಕರನಾಗಿ ಇರುತ್ತಾನೋ, ತುಲಾಲಗ್ನ ವೃಷಭ ಲಗ್ನಗಳು ಕೂಡ ಸಹ ಜಾತಕದಲ್ಲಿ ಪ್ರಬಲವಾಗಿದ್ದರೆ, ಜಾತಕದಲ್ಲಿ ಶುಕ್ರಬಲ ಹೆಚ್ಚಿದ್ದು ಸಂಪತ್ತು, ಭಾಗ್ಯ, ಸಂತೋಷಗಳು ಜಾತಕನಿಗೆ ವಿಶೇಷವಾಗಿ ಉಂಟಾಗುತ್ತವೆ. ಗೋಚರ ಪರ ಪ್ರಕಾರ ಶುಕ್ರನು ಜನ್ಮರಾಶಿಗೆ ಬರುವಾಗ, ಹಾಗೆ 2, 4, 5, 7, 11ನೇ ಸ್ಥಾನದಲ್ಲಿ ಶುಕ್ರ ಬಂದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ಸ್ತ್ರೀ ಸುಖ, ಅಲಂಕಾರ, ವಿಲಾಸ, ಕಾಂತಿ, ಸೌಂದರ್ಯ, ವಶೀಕರಣ, ಶೃಂಗಾರ ರಸ, ಐಂದ್ರಜಾಲ, ಅಷ್ಟಸಿದ್ಧಿ, ಯಾಂತ್ರಿಕ ವಿದ್ಯೆ, ಸಂಗೀತ, ಸಾಹಿತ್ಯ ಇವುಗಳಿಗೆ ಕಾರಕನೂ ಸೂಚಕನೂ ಆದ ಶುಕ್ರನು ಮಹಾಲಕ್ಷ್ಮೀ ದೇವಿಯ ಆರಾಧನೆ, ಪೂಜಾದಿಗಳಿಂದ ಪ್ರಸನ್ನಗೊಳ್ಳುತ್ತಾನೆ. ಜಾತಕದಲ್ಲಿ ಶುಕ್ರನು ಲಗ್ನದಿಂದ ತೃತೀಯದಲ್ಲಿದ್ದರೆ ವಿವಾಹ ವಿಷಯಕ ತೊಂದರೆಗಳನ್ನು ಕೊಡುತ್ತಾನೆ. ಷಷ್ಠಸ್ಥಾನದಲ್ಲಿದ್ದರೆ ಹಿತಶತ್ರುಗಳನ್ನು ಹೆಚ್ಚಾಗಿ ಸೂಚಿಸುವ ಗ್ರಹನಾಗಿ ಇದ್ದುಕೊಂಡು ಹಿತಶತ್ರುಗಳಿಂದ ಇಂಥವರು ದೂರ ಇರಬೇಕು. ಅಷ್ಟಮದಲ್ಲಿ ಶುಕ್ರನಿದ್ದರೆ ಧನ ವಿಷಯಕ ಚಿಂತೆ, ಸಾಲಬಾಧೆ, ಗುಪ್ತ ರೋಗಗಳ ಪೀಡೆ,
ಆರೋಗ್ಯ ಹಾನಿಗಳು ಸಂಭವಿಸುವ ಅವಕಾಶವಿದೆ. ದ್ವಾದಶ ಸ್ಥಾನದಲ್ಲಿ ಶುಕ್ರ ಇದ್ದರೆ ಶುಕ್ರ ಮಹಾದಶ, ಶುಕ್ರ ಅಂತರ್ದಶ ಕಾಲದಲ್ಲಿ ಆಕಸ್ಮಿಕ ಅವಘಡಗಳು, ಆರೋಗ್ಯ ಹಾನಿ, ಶತ್ರು ಕಲಹಾದಿಗಳು, ಅಪಾರ ಧನನಾಶಗಳು ಕೂಡ ಸೂಚಿತವಾಗುತ್ತವೆ. ಇನ್ನು ಗೋಚರ ಪ್ರಕಾರ ಪ್ರತಿಯೊಂದು ರಾಶಿಯವರಿಗೂ ಕೂಡ ಎಲ್ಲ ವಿವಾಹ, ಉಪನಯನ, ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳಿಗೆ ಗುರುವಿನ ಪ್ರಾಬಲ್ಯ, ಗುರು ಉತ್ತಮಾಂಶನಾಗಿ ಗುರು ಉತ್ತಮ ರಾಶಿಯಲ್ಲಿ ಇರುವುದು ಹೇಗೆ ಮುಖ್ಯವೋ ಅಷ್ಟೇ ಮುಖ್ಯ ಎಲ್ಲ ರೀತಿಯ ಮಂಗಲ ಕಾರ್ಯಗಳನ್ನು ನಡೆಸಲು ಸಂತೋಷ, ಸುಖ, ಸಾರ್ಥಕತೆಗಳನ್ನು ಸೂಚಿಸುವ ಶುಕ್ರನ ಬಲವು ಅತ್ಯಂತ ಮುಖ್ಯವಾಗಿರುತ್ತದೆ. ಗುರುಮೌಢ್ಯ ಅಥವಾ ಅಸ್ತನಾಗಿರುವಾಗ ಹೇಗೆ ವಿವಾಹಾದಿ ಶುಭ ಕರ್ಮಗಳಿಗೆ ಮುಹೂರ್ತಗಳು ಇಲ್ಲವೋ ಹಾಗೆ ಶುಕ್ರ ಅಸ್ತ ಇರುವಾಗಲೂ ಕೂಡ ಯಾವುದೇ ಮಂಗಲ ಕಾರ್ಯಗಳನ್ನು ಮಾಡುವ ಪದ್ಧತಿ ಇಲ್ಲ. ಒಟ್ಟು ಅಭಿಪ್ರಾಯ, ಜ್ಯೋತಿಷದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಶುಕ್ರನು ಪಡೆದಿದ್ದು, ಜಾತಕದಲ್ಲಿ ಶುಕ್ರ ದುರ್ಬಲನಾಗಿದ್ದರೆ ಧನಹೀನತೆ, ನಿರಂತರವಾದ ಖುಷಿ ಸಂತೋಷಗಳು ಸಿಗದೇ ಇರುವುದು, ಜೀವನದಲ್ಲಿ ಅತೃಪ್ತಿಯ ಛಾಯೆಯು ಸದಾ ಇರುವುದು, ದಾರಿದ್ರ್ಯದಿಂದ ಸದಾ ನೊಂದುಕೊಳ್ಳುವುದು ಇತ್ಯಾದಿ ಅಶುಭ ಫಲಗಳು ಪ್ರಾಪ್ತಿಯಾಗುವ ಅವಕಾಶವಿದೆ. ಪ್ರತಿ ಶುಕ್ರವಾರ ಬೆಳಿಗ್ಗೆ ಅಥವಾ ಸಂಜೆ ಮಹಾಲಕ್ಷ್ಮೀ ದೇವಿಯ ಮಂದಿರ ದರ್ಶನ, ಯಥಾಸಾಧ್ಯ ಸೇವೆಗಳನ್ನು ನಡೆಸುವುದರಿಂದ ಶುಕ್ರ ಬಲ ವೃದ್ಧಿಯಾಗುತ್ತದೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಕೂಡ ಮಾಡಿಸುವುದರಿಂದ ಬಹಳ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತವೆ. ಶುಕ್ರನ ಸ್ವಾಮಿತ್ವದ ವೃಷಭ ರಾಶಿ, ತುಲಾರಾಶಿಯವರು ಓಪೆಲ್ ಅಥವಾ ಸ್ಫಟಿಕಮಣಿಯನ್ನು 4ರಿಂದ 5 ಕ್ಯಾರೆಟು ಇದನ್ನು ಬಂಗಾರದಲ್ಲಿ ಕಟ್ಟಿಸಿ ಶುಕ್ರವಾರ ಬೆಳಿಗ್ಗೆ ಬಲಗೈಯ ಉಂಗುರ ಬೆರಳಿಗೆ ಧರಿಸಿಕೊಂಡರೆ ಉತ್ತಮ ಜ್ಯೋತಿರ್ವಿದರಲ್ಲಿ ಜಾತಕವನ್ನು ತೋರಿಸಿ ವಜ್ರ 1 ಕ್ಯಾರೆಟು ಅಂದರೆ ಸಿಂಗಲ್ ಸ್ಟೋನನ್ನು ಪ್ಲಾಟಿನಂನಲ್ಲಿ ಕಟ್ಟಿಸಿ ಹಾಕಿಕೊಂಡರೆ ಸಿನಿಮಾ, ನಾಟಕ ಮುಂತಾದ ಕಲಾಕ್ಷೇತ್ರಗಳಲ್ಲಿಯೂ ಉತ್ತಮ ಹೆಸರು, ಉದ್ಯೋಗ ವ್ಯವಹಾರಗಳಲ್ಲಿ ಕೂಡ ಅಭಿವೃದ್ಧಿಯು ಇಂಥವರಿಗೆ ಪ್ರಾಪ್ತಿಯಾಗುತ್ತದೆ. ಶುಕ್ರ ಗ್ರಹದ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ 6ರಿಂದ 8 ಗಂಟೆಗೆ ಅಥವಾ 6ರಿಂದ 8 ಗಂಟೆಯವರೆಗೆ ಸಂಜೆ ಅಥವಾ ಕಡೆ ಪಕ್ಷ ಶುಕ್ರವಾರದಂದು ಬೆಳಿಗ್ಗೆ ಅಥವಾ ಸಂಜೆ ಹೇಳಿದರೆ ಶುಕ್ರಬಲ ವೃದ್ಧಿಯಾಗುತ್ತದೆ. ಹೇಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ದಿವಸ ಹೇಳುತ್ತಿದ್ದರೆ ಶುಕ್ರಬಲ ವೃದ್ಧಿಯಾಗುತ್ತದೆ. ನಿಮಗೆಲ್ಲರಿಗೂ ಕೂಡ ಶುಕ್ರ ಗ್ರಹಾಂತರ್ಯಾಮಿಯಾದ ಮಹಾಲಕ್ಷ್ಮೀ ರಮಣನಾದ ಪರಮಾತ್ಮನು ಶುಭವನ್ನು ತರಲಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೀವೇಮ ಶರದಶತಂ, ಜೀವೇಮ ಶರದಶತಂ.